ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ನಾಯಕ್ ಅಂತ. ನಾನು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕ್ಲಾಸಸ್ನ UPSC ಸಿಲೆಬಸ್, KPSC ಸಿಲೆಬಸ್ ಅಲ್ಲಿರೋ ಪೂರ್ತಿ ಎನ್ವಿರಾನ್ಮೆಂಟ್ ಕ್ಲಾಸಸ್ಗಳನ್ನು ಯೂನಿಟ್ ವೈಸ್ ಮಾಡಿ ಯೂಟ್ಯೂಬ್ ಚಾನಲ್ ಹೆಸರು ಹೋಪ್ ದ ಬೆಸ್ಟ್ ಅನ್ನೋ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿ ಹಾಕಿರ್ತೀವಿ. ಎಲ್ಲರೂ ನೋಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಇದರಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ಇಲ್ಲಿರುತ್ತೆ, ಎಲ್ಲ ನೋಡ್ಕೊಳ್ಳಿ. ಸಿಲೆಬಸ್ ಇದೆ, ಸಿಗ್ನಿಫಿಕೆನ್ಸ್ ಆಫ್ ಎಕಾಲಜಿ, ಎಕಾಲಜಿದು ಇಂಪಾರ್ಟೆನ್ಸ್ ಏನಿದೆ ಅಂತ. ಅದಾದ್ಮೇಲೆ ಎನ್ವಿರಾನ್ಮೆಂಟ್ ಮತ್ತೆ ಎಕಾಲಜಿ ಅಂದ್ರೆ ಡೆಫಿನೇಷನ್ಗಳು. ಎನ್ವಿರಾನ್ಮೆಂಟು ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಪ್ರಾವಿಷನ್ಸ್ ಏನಿದೆ ಅದ್ರ ಬಗ್ಗೆ ಇದರಲ್ಲಿ ಕಂಟೆಂಟ್ ಮಾಡಿ ಹಾಕಿರ್ತೀವಿ. ಮತ್ತೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕಾಲಜಿ, ಟೆರೆಸ್ಟ್ರಿಯಲ್ ಎಕಾಲಜಿ, ಫುಡ್ ಚೈನ್ ಬಗ್ಗೆ, ಬಯೋಟಿಕ್ ಇಂಟ್ರಾಕ್ಷನ್ಸ್ಗಳ ಬಗ್ಗೆ, ಎಕಾಲಜಿಕಲ್ ನೀಶ್ ಬಗ್ಗೆ, ಎಕಾಲಜಿಕಲ್ ಸಿಗ್ನಿಫಿಕೆಂಟ್ ಆಫ್ ಸ್ಪೀಚ್. ಸ್ಟಾರ್ಟ್ ಮಾಡೋಣ. ನೋಡಿ, ಈ ಕ್ಲಾಸಸ್ ಅಲ್ಲಿ ಕಂಟೆಂಟ್ಸ್ ಏನೇನಿದೆಪ್ಪ ಅಂದ್ರೆ ಸಿಲೆಬಸ್ ಅಂದ್ರೆ UPSCದು, KASದು ಮತ್ತೆ ಬೇರೆ ಇನ್ನಿತರ ಎಕ್ಸಾಮ್ಗಳಲ್ಲಿ ಬರತಕ್ಕಂತ ಎಲ್ಲಾ ಸಿಲೆಬಸ್ದು ಕವರ್ ಮಾಡ್ತೀವಿ. ದೆನ್ ಸಿಗ್ನಿಫಿಕೆನ್ಸ್ ಆಫ್ ಎಕಾಲಜಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಅದರ ಡೆಫಿನೇಷನ್ಸ್, ಎನ್ವೈರನ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಏನು ಪ್ರಾವಿಷನ್ಸ್ ಇದೆ ಅದರ ಬಗ್ಗೆ, ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕಾಲಜಿ ಬಗ್ಗೆ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಗಳ ಬಗ್ಗೆ, ಫುಡ್ ಚೈನ್ಗಳ ಬಗ್ಗೆ, ಬಯೋಟಿಕ್ ಇಂಟ್ರಾಕ್ಷನ್ಗಳ ಬಗ್ಗೆ, ಎಕಾಲಜಿಕಲ್ ನೀಶ್ ಬಗ್ಗೆ, ಎಕಾಲಜಿಕಲ್ ಸಿಗ್ನಿಫಿಕೆಂಟ್ ಆಫ್ ಸ್ಪೀಸೀಸ್ಗಳ ಬಗ್ಗೆ ಈ ಕ್ಲಾಸಸ್ ಅಲ್ಲಿ ನೋಡೋಣ. ನೋಡಿ, UPSC ಸಿಲೆಬಸ್ ಹೀಗಿದೆ. UPSC ಮೈನ್ ಸಿಲೆಬಸ್ ಅಲ್ಲಿ ಕನ್ಸರ್ವೇಷನ್ ಅನ್ನೋ ಟಾಪಿಕ್ ಮೇಲೆ ಇದು ಡಿಕೋಡ್ ಮಾಡ್ತಾ ಹೋದ್ರೆ ಜಾಸ್ತಿ ಸಿಲೆಬಸ್ ಬರುತ್ತೆ ಸ್ನೇಹಿತರೆ. ನೋಡಿ, UPSC ಸಿಲೆಬಸ್ ಈ ತರ ಇದೆ. ಮೈನ್ಸ್ ಅಲ್ಲಿ ಕನ್ಸರ್ವೇಷನ್ಸ್ ಅಲ್ಲಿ ಕನ್ಸರ್ವೇಷನ್ ಟೆಕ್ನಿಕ್ಗಳು ಮತ್ತೆ ಇನ್ನಿತರ ಸಿಲೆಬಸ್ಗಳು ಡಿಕೋಡ್ ಆಗುತ್ತೆ. ಮತ್ತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ ಅಂದ್ರೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಮತ್ತೆ ಇನ್ನಿತರ ಪೊಲ್ಯೂಷನ್ಗಳ ಬಗ್ಗೆ ಇದರಲ್ಲಿ ಮೈನ್ಸ್ ಅಲ್ಲಿ ಕವರ್ ಆಗುತ್ತೆ. ಮತ್ತೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಕೂಡ UPSC ಮೈನ್ ಸಿಲೆಬಸ್ ಅಲ್ಲಿ ಇದೆ. ಇನ್ KAS ಸಿಲೆಬಸ್ ಅಲ್ಲಿ ಎನರ್ಜಿ ರಿಸೋರ್ಸ್ಗಳ ಬಗ್ಗೆ, ಡಿಸಾಸ್ಟರ್ ಅಂಡ್ ಪೊಲ್ಯೂಷನ್ಗಳ ಬಗ್ಗೆ, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ಗಳ ಬಗ್ಗೆ, ನ್ಯಾಚುರಲ್ ರಿಸೋರ್ಸ್ಗಳ ಬಗ್ಗೆ, ಬಯೋಡೈವರ್ಸಿಟಿ ಮತ್ತು ಎಕೋಸಿಸ್ಟಮ್ಗಳ ಬಗ್ಗೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಗಳ ಬಗ್ಗೆ, ರೋಲ್ ಆಫ್ IT ಇನ್ ಎನ್ವಿರಾನ್ಮೆಂಟ್ ಅಂಡ್ ಹ್ಯೂಮನ್ ಹೆಲ್ತ್. ಈ ಸಿಲೆಬಸ್ KAS ಅಲ್ಲಿ ಇದೆ ಸ್ನೇಹಿತರೆ. ಅದು ಬಿಟ್ಟು ನಿಮ್ಗೆಲ್ಲ ಗೊತ್ತಿರೋ ಹಾಗೆ KPSC, AE, RDWS ಎಕ್ಸಾಮ್ ಅಲ್ಲಿ ಇದಿಷ್ಟು ಸಿಲೆಬಸ್ RWS AE ಎಕ್ಸಾಮ್ ಅಲ್ಲಿ KPSC AE ಎಕ್ಸಾಮ್ಗೆ ಸಿಲೆಬಸ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಪೂರ್ತಿ ಕ್ಲಾಸಸ್ಗಳು KPSC, PC, PSI, UPSC ಎಲ್ಲಾ ಎಕ್ಸಾಮ್ಗಳಿಗೂ ಬರೋ ತರ ಕವರ್ ಮಾಡಿ ಹಾಕಿರ್ತೀವಿ. ನೋಡಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ನೋಡಿ ಸ್ನೇಹಿತರೆ, ಎನ್ವಿರಾನ್ಮೆಂಟ್ ನಾವು ಪರಿಸರ, ಎಲ್ಲರೂ ನಾವು ಪರಿಸರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಬಂದ್ರೆ, ಎನ್ವಿರಾನ್ಮೆಂಟ್ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಸಮ್ ಟೋಟಲ್ ಆಫ್ ಆಲ್ ಬಯೋಟಿಕ್ ಅಂಡ್ ಎಬಯೋಟಿಕ್ಸ್ ಅಂದ್ರೆ ಸಜೀವಿಗಳು ಮತ್ತು ನಿರ್ಜೀವಿಗಳು, ಯಾವುದೇ ಒಂದು ಜೀವಿಯ ಸರೌಂಡಿಂಗ್ ಅಲ್ಲಿ ಏನಿರ್ತಾವಲ್ಲ ಸಜೀವಿ ಮತ್ತು ನಿರ್ಜೀವಿಗಳು, ಅದನ್ನೇ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತ ವಾತಾವರಣ ಅಥವಾ ನಮ್ಮ ಸುತ್ತಮುತ್ತಲು ಏನಿರುತ್ತಲ್ಲ ಸಜೀವ ಮತ್ತು ನಿರ್ಜೀವ ವಸ್ತುಗಳು, ಅದನ್ನೇ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಇನ್ನ ಎಕಾಲಜಿ ಸ್ನೇಹಿತರೆ, ಎಕಾಲಜಿ ಅಂದ್ರೆ ನಾವ್ ಏನ್ ಎನ್ವಿರಾನ್ಮೆಂಟ್ ನ ಸ್ಟಡಿ ಮಾಡ್ತೀವಿ, ಸೈಂಟಿಫಿಕ್ ಆಗಿ ಎನ್ವಿರಾನ್ಮೆಂಟ್ ಅನ್ನ ಸ್ಟಡಿ ಮಾಡೋ ಒಂದು ಸೈನ್ಸ್ ನ ಪಾರ್ಟ್ ಅನ್ನೇ ಎಕಾಲಜಿ ಅಂತ ಕರೀತಾರೆ. ಸೈಂಟಿಫಿಕ್ ಆರ್ ಸಿಸ್ಟಮ್ಯಾಟಿಕ್ ಸ್ಟಡಿ ಅಬೌಟ್ ದ ಇಂಟರಾಕ್ಷನ್ಸ್ ಅಂಡ್ ಇಂಟರ್ ಡಿಪೆಂಡೆನ್ಸ್ ಬಿಟ್ವೀನ್ ದ ಸ್ಪೀಸೀಸ್. ಅಂದ್ರೆ ಯಾವುದೇ ಒಂದು ಜೀವಿಗಳ ಜೊತೆ ಅಂದ್ರೆ ಅದೇ ಜೀವಿಗಳ ಜೊತೆ ಮತ್ತೆ ಆ ಜೀವಿ ಎನ್ವಿರಾನ್ಮೆಂಟ್ ಅಂದ್ರೆ ಅದರ ಸರೌಂಡಿಂಗ್ ಸುತ್ತ ಅಂದ್ರೆ ಅದರ ಸುತ್ತಮುತ್ತಲಿನ ಒಂದು ಸಂಬಂಧವನ್ನ ಏನ್ ಸ್ಟಡಿ ಮಾಡ್ತಾರೆ ಸೈಂಟಿಫಿಕ್ ಆಗಿ, ಅದನ್ನ ಎಕಾಲಜಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಏನ್ ಪ್ರಾವಿಷನ್ ಅಪ್ಪ ಏನಿದೆ ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ 21 ರೈಟ್ ಟು ಫ್ರೀಡಮ್. ಸ್ನೇಹಿತರೆ, ಇಲ್ಲಿ ಸುಪ್ರೀಂ ಕೋರ್ಟ್
ಒಂದು ಕೇಸಲ್ಲಿ ಡಿಫೈನ್ ಮಾಡುತ್ತೆ ರೈಟ್ ಟು ಲೈಫ್. ಅಂದ್ರೆ ಅಂದ್ರೆ ಜೀವಿಗಳಿಗೂ ಮತ್ತು ನಿರ್ಜೀವಿಗಳಿಗೆ ಅಂದ್ರೆ ನಿಮಗೆ ರಿವರ್ ಗಂಗಾ, ರಿವರ್ ಯಮುನಾ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಆಗೋ ಪೊಲ್ಯೂಷನ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಕೇಸಲ್ಲಿ ಡಿಫೈನ್ ಮಾಡಿ ಹೇಳುತ್ತೆ, ರೈಟ್ ಟು ಲೈಫ್ ಅಂದ್ರೆ ಅದು ಡಿಗ್ರೇಡೇಷನ್ ಮಾಡಬಾರ್ದು. ಗಂಗಾ ನದಿ ಮತ್ತು ಯಮುನಾ ನದಿಗಳ ಲೈಫ್ ಅದು ಕೂಡ ಲೈಫ್ ಇದ್ದಂಗೆ ಅಂತ ಒಂದು ಕೇಸಲ್ಲಿ ಡಿಫೈನ್ ಮಾಡಿ ಹೇಳುತ್ತೆ. ಅಂದ್ರೆ ಎನ್ವಿರಾನ್ಮೆಂಟ್ ಪ್ರಾವಿಷನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಯಾವ ಲೆವೆಲ್ಗಿದೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ಸ್ನೇಹಿತರೆ. ಇನ್ನ ಡಿ ಪಿ ಎಸ್ ಪಿ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್ಸ್. ಅಂದ್ರೆ ಯಾವುದೇ ಒಂದು ಪ್ರಾಣಿಗಳನ್ನ, ವಾತಾವರಣವನ್ನ ಅಥವಾ ಪರಿಸರವನ್ನ ಪ್ರೊಟೆಕ್ಷನ್ ಮಾಡೋದು ಸ್ಟೇಟ್ ನ ಕರ್ತವ್ಯ ಆಗಿರುತ್ತೆ ಅಂತ ಆರ್ಟಿಕಲ್ 48 ಏನಲ್ಲಿ ಹೇಳುತ್ತೆ ಸ್ನೇಹಿತರೆ. ಅದು ಬಿಟ್ಟು ಇನ್ನ ಪ್ರತಿಯೊಬ್ಬ ಪ್ರಜೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಯಾವ ಫಂಡಮೆಂಟಲ್ ಡ್ಯೂಟೀಸ್ ಇದಾವೋ ಅದ್ರ ಜೊತೆಗೆ ಅಂದ್ರೆ ಆರ್ಟಿಕಲ್ 51A(G) ನಲ್ಲಿ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಕಂಪ್ಯಾಷನ್ ಅಬೌಟ್ ಅನಿಮಲ್ಸ್ ಅಂದ್ರೆ ನಮ್ಮ ಪರಿಸರವನ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಯಾವುದೇ ಒಂದು ಪ್ರಾಣಿ ಅಥವಾ ಜೀವಿಗಳ ಬಗ್ಗೆ ಕಂಪ್ಯಾಷನ್ ಹೊಂದಿರುವುದನ್ನೇ ಆರ್ಟಿಕಲ್ 51A(G) ನಲ್ಲಿ ಹೇಳುತ್ತೆ ಸ್ನೇಹಿತರೆ. ನೋಡಿ, ಈ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿನ ಯಾವ ತರ ಅಪ್ರೋಚ್ ಮಾಡ್ಬೇಕಪ್ಪ ಅಂದ್ರೆ ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಬರುತ್ತೆ. ಯಾವ್ಯಾವ ತರ ಕಾನ್ಸೆಪ್ಟ್ಸ್ ಗಳು ಬರುತ್ತೆ, ಲಾಸ್ ಅಂಡ್ ರೂಲ್ಸ್ ಗಳು ಏನ್ ಬರುತ್ತೆ, ಅಂದ್ರೆ ಲಾಸ್ ಅಂಡ್ ರೂಲ್ಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ವೈಲ್ಡ್ ಲೈಫ್ ಸ್ಯಾಂಚುರಿಗಳು, ನ್ಯಾಷನಲ್ ಪಾರ್ಕ್ಗಳು, ಕಮ್ಯುನಿಟಿ ಪಾರ್ಕ್ಗಳು, ಮತ್ತೆ ಸ್ಟೇಟ್ ಆಕ್ಟರ್ಸ್ಗಳು, ನಾನ್ ಸ್ಟೇಟ್ ಆಕ್ಟರ್ಸ್ಗಳು, NGOಗಳು, ನ್ಯಾಷನಲ್ ಕನ್ವೆನ್ಷನ್ಸ್ ಅಂಡ್ ಮತ್ತೆ ಕ್ಯಾಂಪೇನ್ಗಳು, ಪ್ರೊಟೆಕ್ಷನ್ಗಳು, ಲಾಸ್ ರೂಲ್ಸ್ಗಳು, ಇವೆಲ್ಲ ಈ ತರ ನಾವು ಯಾವ ಎಕ್ಸಾಮ್ಗಳಿಗೆ ಅಪ್ರೋಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕಾಲಜಿ ಅಂದ್ರೆ ಯಾವ್ಯಾವ ತರ ಒಂದು ಒಂದು ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಎಕಾಲಜಿಯಲ್ಲಿ ಯಾವ್ಯಾವ ತರ ಆರ್ಗನೈಸೇಷನ್ ಇರುತ್ತೆ ಅಂದ್ರೆ ಇಂಡಿವಿಜುವಲ್. ನೋಡಿ, ಇಂಡಿವಿಜುವಲ್ ಅಂತ ಬಂದ್ರೆ ಈಗ ಮನುಷ್ಯ, ಇಲ್ಲಿ ಮನುಷ್ಯ ಅಂತ ಅನ್ಕೊಳ್ಳಿ, ಇಂಡಿವಿಜುವಲ್ ಒಬ್ಬ ಮನುಷ್ಯ. ನಂತರನೇ ಈಗ ನಾನೊಬ್ಬ ಮನುಷ್ಯ, ನಂತರ ಬೇರೆ ಎಲ್ಲರೂ ಇರೋರ್ ಜೊತೆ ಎಲ್ರನ್ನು ಸೇರಿಸಿದ್ರೆ ಪಾಪ್ಯುಲೇಷನ್. ನಂದೊಂದು ಪಾಪ್ಯುಲೇಷನ್. ಈಗ ಯಾವುದೇ ಒಂದು ಆನೆ ಅಂತ ತಗೊಳ್ಳಿ, ಒಂದ್ ಆನೆಗಳ ಪಾಪ್ಯುಲೇಷನ್. ಈ ಎಲ್ಲಾ ಪಾಪ್ಯುಲೇಷನ್ ಪ್ಲಸ್ ಮನುಷ್ಯರು ಇವನ್ನೆಲ್ಲಾನು ಸೇರಿಸಿದ್ರೆ ಕಮ್ಯುನಿಟಿ. ಈ ಕಮ್ಯುನಿಟಿ ಮೇಲೆ ಈ ತರ ಕಮ್ಯುನಿಟಿಗಳು, ಬೇರೆ ಬೇರೆ ಕಮ್ಯುನಿಟಿಗಳು ಸೇರಿದ್ರೆ ಎಕೋಸಿಸ್ಟಮ್. ಈ ಎಕೋಸಿಸ್ಟಮ್ ತರ ಬೇರೆ ಬೇರೆ ಎಕೋಸಿಸ್ಟಮ್ಗಳು ಸೇರಿದ್ರೆ ಅದು ಬಯೋಮ್ಸ್. ಮತ್ತೆ ಡಿಫ್ರೆಂಟ್ ಬಯೋಮ್ಸ್ಗಳು ಸೇರಿದ್ರೆ ಬಯೋಸ್ಪಿಯರ್. ಇಷ್ಟೇ ನೋಡಿ ಸ್ನೇಹಿತರೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂದ್ರೆ. ಮತ್ತೆ ಎಕೋಸಿಸ್ಟಮ್ ಅಲ್ಲಿ ಯಾವ್ಯಾವ ತರ ಕಾಂಪೋನೆಂಟ್ಸ್ ಗಳಿದಾವೆ ಅಂದ್ರೆ ಬಯೋಟಿಕ್ ಅಂಡ್ ಎಬಯೋಟಿಕ್. ಬಯೋಟಿಕ್ ಮತ್ತೆ ಎಬಯೋಟಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಬಯೋಟಿಕ್ ಅಂದ್ರೆ ಜೀವ ಇರೋವು, ಎಬಯೋಟಿಕ್ ಅಂದ್ರೆ ಜೀವ ಇಲ್ದಿರೋವು, ಅಂದ್ರೆ ಸಜೀವಿಗಳು ಮತ್ತು ನಿರ್ಜೀವಿಗಳು. ಈಗ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ನಿಮ್ಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ. ಬಯೋಸ್ಪಿಯರ್ ನೀವೆಲ್ಲ ಎಕ್ಸಾಮ್ ಗಳಲ್ಲಿ ಓದಿರ್ತೀರಾ. ಬಯೋಸ್ಪಿಯರ್ ಅಂತ ನೋಡಿದ ತಕ್ಷಣ ಎದುರ್ಕೊಂತೀರಾ, ಏನಿದು ಬಯೋಸ್ಪಿಯರ್ ಅಂತ. ಏನಿಲ್ಲ ನೋಡಿ, ಸ್ಪಿಯರ್ ಅಂದ್ರೆ ಗೋಳ. ಬಯೋಸ್ಪಿಯರ್ ಅಂದ್ರೆ ಇಲ್ಲಿ ಅಟ್ಮೋಸ್ಪಿಯರ್, ಅಟ್ಮೋ ಅಂದ್ರೆ ಏರು, ಹೈಡ್ರೋ ಅಂದ್ರೆ ವಾಟರು, ಲಿಥೋ ಅಂದ್ರೆ ಅರ್ತ್. ಈ ಮೂರು ಸಂಗಮ ಇರುತ್ತಲ್ಲ, ಒಂದ್ ಕಡೆ ಎಲ್ಲಿ ಸಂಗಮ ಆಗುತ್ತಲ್ಲ ಅದನ್ನೇ ಬಯೋಸ್ಪಿಯರ್ ಅಂತ ಕೇಳ್ತಾರೆ. ಅಷ್ಟಕ್ಕೆ ಬಯೋಸ್ಪಿಯರ್ ಅದನ್ನ ಅದ್ರ ರಿಲೇಟೆಡ್ ನಾವು ರಿಸರ್ಚ್ ಗಳಾಗ್ಲಿ ಅದ್ರ ಬಗ್ಗೆ ಆಗ್ಲಿ ನಾವು ತಿಳ್ಕೊಳ್ಳೋದು. ಇನ್ನ ಬಯೋಟಿಕ್ ಹೇಳಿದೆ ಸ್ನೇಹಿತರೆ. ಬಯೋಟಿಕ್ ಅಂದ್ರೆ ಸಜೀವಿಗಳು, ಜೀವ ಇರೋವು. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಜಿಂಕೆಗಳು, ಚಿಂಕಾರಗಳು, ಅಣಬೆಗಳು, ಮತ್ತೆ ಇನ್ನಿತರ ಪ್ರಾಣಿಗಳು ಎಲ್ಲ ಕಾಣ್ಬೋದು. ಯಾವ ಪ್ರಾಣಿಗಳಿಗೆ ಜೀವ ಇರುತ್ತೆ ಅವನ್ನ ಬಯೋಟಿಕ್ ಅಂತ ಕರೀತಾರೆ. ಇನ್ನ ಎಬಯೋಟಿಕ್ ಅಂದ್ರೆ ರಾಕ್ಸ್ ಅಂದ್ರೆ ಕಲ್ಲು, ಗ್ಯಾಸಸ್ ವಾಯು ಗಾಳಿಗಳು, ವಾಟರ್ ನೀರು, ಲೈಟ್ ಬೆಳಕು, ಇವುಗಳನ್ನೆಲ್ಲ ಎಬಯೋಟಿಕ್ ಅಂತ ಕರೀತಾರೆ ಸ್ನೇಹಿತರೆ. ಇನ್ನ ಫುಡ್ ಚೈನ್ ಏನಪ್ಪಾ ಅಂದ್ರೆ ನೋಡಿ, ನಮ್ಗೆಲ್ಲ ಆಹಾರ ಹೆಂಗ್ ಬರುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಲಿಂಕ್ ಇರುತ್ತೆ. ಇಲ್ಲಿ ನೋಡಿ, ಇದು ಪ್ರೊಡ್ಯೂಸರ್ ಗ್ರಾಸಸ್ ಹೆಂಗ್ ಬೆಳೆಯುತ್ತೆ, ಇಲ್ಲಿ ಡಿಕಂಪೋಸ್ ಆಗಿರೋ ಮಿನರಲ್ಸ್ ಗಳೆಲ್ಲ ಸೇರಿ ಗ್ರಾಸಸ್ ಫಾರ್ಮ್ ಆಗುತ್ತೆ. ಗ್ರಾಸಸ್ ಅಂದ್ರೆ ಹುಲ್ಲು. ಈ ಹುಲ್ಲು ಬೆಳೆದಿದ್ದು ಇಲ್ಲಿ ಮಿಡತೆ ತಿನ್ನುತ್ತೆ ಹುಲ್ಲ.
ಈ ಮಿಡತೆನ ಯಾರು ತಿನ್ನುತ್ತೆ? ಈ ಪಕ್ಷಿ ತಿನ್ನುತ್ತೆ. ಈ ಪಕ್ಷಿನ ಇನ್ನೊಂದು ಹಾವು ತಿನ್ನುತ್ತೆ. ಆ ಹಾವನ್ನ ಒಂದು ಹದ್ದು ತಿನ್ನುತ್ತೆ. ಆ ಹದ್ದು ಸತ್ತ ಮೇಲೆ ಏನಾಗುತ್ತೆ? ಅದು ಕೊಳೆತು ಡಿಕಂಪೋಸ್ ಆಗಿರುತ್ತೆ. ಮತ್ತೆ ಈ ಡಿಕಂಪೋಸ್ ಆಗಿರೋದು ಏನಾಗುತ್ತೆ? ಮತ್ತೆ ಗ್ರಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ತರ ಒಂದು ಸೈಕಲ್ ಏನಿದೆಯಲ್ಲ, ಇದನ್ನೇ ಫುಡ್ ಚೈನ್ ಅಂತ ಹೇಳೋದು. ಫುಡ್ ಚೈನ್ ಬಗ್ಗೆ ಇನ್ನಷ್ಟು ನಾವು ಓದೋಣ ಮುಂದೆ. ನೋಡಿ, ಯಾವ ತರ ಎಕಾಲಜಿನ ಸ್ಟಡಿ ಮಾಡಬೇಕು ಅಂದ್ರೆ ಆಕ್ಟ್ ಎಕಾಲಜಿ ಮತ್ತೆ ಸಿನ್ ಎಕಾಲಜಿ ಎರಡು ಮೆಥಡ್ ಅಲ್ಲಿ ನಾವು ಸ್ಟಡಿ ಮಾಡಬಹುದು. ಆಕ್ಟ್ ಎಕಾಲಜಿ ಅಂದ್ರೆ ಯಾವುದೇ ಒಂದು ಇಂಡಿವಿಜುವಲ್ ಸ್ಪೀಸೀಸ್ ಆ ಎನ್ವಿರಾನ್ಮೆಂಟ್ ಜೊತೆ ಯಾವ ತರ ಇಂಟ್ರಾಕ್ಟ್ ಮಾಡುತ್ತೆ ಅದನ್ನ ಸ್ಟಡಿ ಮಾಡೋದೇ ಆಕ್ಟ್ ಎಕಾಲಜಿ. ಯಾವುದೇ ಒಂದು ಸ್ಪೀಸಿ ಯಾವ ತರ ರಿಪ್ರೊಡಕ್ಟಿವ್ ಇಟ್ಕೊಂಡಿರುತ್ತೆ, ಯಾವ ತರ ಮೆಟಬಾಲಿಸಮ್ ಆಕ್ಟಿವಿಟೀಸ್ ಅಂದ್ರೆ ಜೀರ್ಣಕ್ರಿಯೆಯನ್ನ ಮಾಡುತ್ತೆ, ಅದಕ್ಕೆ ಸಿಗೋವಂತ ರಿಸೋರ್ಸ್ಗಳನ್ನ ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು ಯಾವ ರೀತಿ ಎಫಿಷಿಯೆಂಟ್ ಆಗಿ ರಿಸೋರ್ಸ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಮತ್ತೆ ಇನ್ಕ್ರೀಸಸ್ ದ ಚಾನ್ಸಸ್ ಆಫ್ ಸರ್ವೈವಲ್ ಅಂದ್ರೆ ಯಾವುದೇ ಒಂದು ಜೀವಿ ತನ್ನ ಸಂತತಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಅದು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಈ ಆಕ್ಟ್ ಎಕಾಲಜಿಲಿ ಸ್ಟಡಿ ಮಾಡಬಹುದು. ನೋಡಿ, ಇದರಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಅಕ್ಲಮಟೈಸೇಷನ್ ಅಂತ, ಇನ್ನೊಂದು ಅಡಾಪ್ಟೇಷನ್ ಅಂತ. ಅಕ್ಲಮಟೈಸೇಷನ್ ಅಂದ್ರೆ ಟೆಂಪರರಿ. ನೋಡಿ, ಯಾವುದೇ ಒಂದು ವಾತಾವರಣದಲ್ಲಿ ಏನಾದ್ರೂ ಒಂದು ಚೇಂಜಸ್ ಆಗ್ತಿರುತ್ತೆ ಅಂದ್ಕೊಳ್ಳಿ. ಟೆಂಪರರಿ ಪೀರಿಯಡ್ಗೆ, ಈಗ ಒಂದು 6 ತಿಂಗಳಿಗೆ ಸೈಬೀರಿಯಾದಲ್ಲಿ ಏನು ಚಳಿ ಆಗುತ್ತಲ್ಲ, ಅಲ್ಲಿ ಪೋಲಾರ್ ಬಿಯರ್ಗಳು ಏನ್ ಮಾಡ್ತವೆ, ಅದಕ್ಕೆ ಹೆಂಗ್ ಬೇಕೋ ಆ ಥರ ಒಂದು 6 ತಿಂಗಳು ಆಚೆ ಬರೋದೇ ಇಲ್ಲ. ಅವು ಆಚೆನೆ ಬರ್ದಂಗೆ ಆ ಗೂಡಲ್ಲಿ ಸರ್ವೈವ್ ಆಗ್ತವೆ. ಆ ಥರ ಅದನ್ನ ಅಕ್ಲಮಟೈಸೇಷನ್ ಅನ್ನೋದು. ಮತ್ತೆ ಅಡಾಪ್ಟೇಷನ್ಸ್ ಅಂದ್ರೆ ನೋಡಿ, ಅದೇ ವಾತಾವರಣ ಲಾಂಗ್ ಪೀರಿಯಡ್ ವರೆಗೂ ಇರುತ್ತಲ್ಲ, ಅದನ್ನ ಅಡಾಪ್ಟೇಷನ್ ಅಂದ್ರೆ ಆ ವೆದರ್ಗೆ ಆ ಪ್ರಾಣಿಗಳು ಆ ಜೀವಿಗಳು ಅಲ್ಲಿ ಸೆಟ್ ಆಗ್ತವೆ, ಅದು ಅಡಾಪ್ಟೇಷನ್ಸ್. ಅಡಾಪ್ಟೇಷನ್ ಟೆಕ್ನಿಕ್ ಅಲ್ಲಿ ಡಿಫ್ರೆಂಟ್ ಬರುತ್ತೆ. ಅದ್ರಲ್ಲಿ ನೋಡಿ, ಫಿಸಿಕಲ್ ಅಡಾಪ್ಟೇಷನ್ಸ್ ಬರುತ್ತೆ, ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಬರುತ್ತೆ, ಮತ್ತೆ ಬಿಹೇವಿಯರಲ್ ಅಡಾಪ್ಟೇಷನ್ ಬರುತ್ತೆ. ಈ ಫಿಸಿಕಲ್ ಅಡಾಪ್ಟೇಷನ್ಸ್ ಅಂದ್ರೆ ಇದರಲ್ಲಿ ಹೈಬರ್ನೇಷನ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಕೋಲ್ಡ್ ರೀಜನ್ ಅಲ್ಲಿ ಯಾವುದೇ ಒಂದು ಜೀವಿಗಳು ಕೋಲ್ಡ್ ರೀಜನ್ ಅಲ್ಲಿ ಯಾವ ತರ ಅಡಾಪ್ಟ್ ಆಗುತ್ತೆ ಅದನ್ನ ಹೈಬರ್ನೇಷನ್ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಏನು ಕೋಲ್ಡ್ ರೀಜನ್ ಅಲ್ಲಿ ಅಂತ ಹೇಳಿದ್ನಲ್ಲ, ಅದು ವಾರ್ಮ್ ರೀಜನ್ ಅಲ್ಲಿ ಆಗಿದ್ರೆ ಅದನ್ನ ಎಸ್ಟಿವೇಶನ್ ಅಂತ ಕರೀತಾರೆ. ಮತ್ತೆ ಡಾರ್ಮೆನ್ಸ್. ನೋಡಿ, ಡೆಸರ್ಟ್ ಅಲ್ಲಿ ಅಂದ್ರೆ ಮರುಭೂಮಿಗಳಲ್ಲಿ ಯಾವ ರೀತಿ ಜೀವಿಗಳು ವಾಸ ಮಾಡ್ತವೆ, ಅಲ್ಲಿ ಯಾವ ತರ ಜೀವಿಗಳ ಸಂತತಿಗಳು ಮುಂದುವರಿಯುತ್ತೆ, ಅದನ್ನ ಅಲ್ಲಿ ಯಾವ ತರ ಅಡಾಪ್ಟ್ ಆಗ್ತವೆ ಅದನ್ನ ಡಾರ್ಮೆನ್ಸಿಲಿ ಸ್ಟಡಿ ಮಾಡ್ತಾರೆ. ಇನ್ನ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ಸ್. ಮಾರ್ಫಾಲಜಿ ಅಂದ್ರೆ ಬದಲಾಗೋದು, ಬೇರೆ ಬೇರೆ ರೀತಿ ಬದಲಾಗೋದು. ಇದ್ರಲ್ಲಿ ನೋಡಿ, ಈ ಮಾರ್ಫಾಲಜಿಯಲ್ಲಿ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಬರುತ್ತೆ ಸ್ನೇಹಿತರೆ. ಲಿಮಿಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನಿಲ್ಲ, ನೋಡಿ, ರೈನ್ ಫಾರೆಸ್ಟ್, ನೀವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಅತಿ ಹೆಚ್ಚು ಮರಗಳಿರ್ತವೆ, ನೆಲದ ಮೇಲೆ ಬಿಸಿಲು ಬೀಳೋದೇ ಇಲ್ಲ. ಅಂತ ಜಾಗದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲೆಗಳು ಬಹಳ ಅಗಲವಾಗಿರ್ತವೆ. ಎಲೆಗಳು ಅಷ್ಟು ಅಗಲವಾಗಿ ಯಾಕಿರ್ತವೆ ಅಂದ್ರೆ ಸನ್ಲೈಟ್ ಬರಬೇಕು, ಸನ್ಲೈಟ್ ಪೆನಿಟ್ರೇಟ್ ಆಗಲ್ಲ, ಅದಕ್ಕೋಸ್ಕರ ಎಲೆಗಳು ಏನ್ ಮಾಡ್ತವೆ, ಅಗಲವಾಗಿ ಬೆಳಿತವೆ. ಅದು ಅದರ ಅಡಾಪ್ಟೇಷನ್ಸ್. ಅಂದ್ರೆ ಇಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ, ಸನ್ಲೈಟ್ ಇಲ್ದಿರೋದಕ್ಕೋಸ್ಕರನೇ ಅದು ಅಗಲವಾಗಿ ಎಲೆಗಳು ಬೆಳಿತವೆ. ಮತ್ತೆ ಜೆರೋಫೈಟಿಕ್ ವೆಜಿಟೇಷನ್ಸ್ ಅಂದ್ರೆ ಡೆಸರ್ಟ್ ಅಲ್ಲಿ ಅಂದ್ರೆ ಮರುಭೂಮಿಯಲ್ಲಿ ನೀವು ನೋಡಿರ್ಬೋದು, ಈ ಪಾಪಸ್ಕಳ್ಳಿ ಅಂತ ಗಿಡ ಬರುತ್ತಲ್ಲ, ಆ ಪಾಪಸ್ಕಳ್ಳಿ ಗಿಡ ಅದರ ಅಡಾಪ್ಟೇಷನ್ಸ್ ಹೆಂಗಾಗಿರುತ್ತೆ, ಎಲೆ ಮುಳ್ಳುಗಳಾಗಿ ಕನ್ವರ್ಟ್ ಆಗುತ್ತೆ. ಆ ಮುಳ್ಳುಗಳು ಯಾಕೆ ಎಲೆಗಳು ಮುಳ್ಳುಗಳಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ನೋಡಿ, ಅಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ. ಅವು ಅಂದ್ರೆ ಟ್ರಾನ್ಸ್ಪಿರೇಷನ್ಗೆ ಆಪೋಸಿಟ್, ಟ್ರಾನ್ಸ್ಪಿರೇಷನ್ ಆಗಬಾರ್ದು ಅಂತ ಎಲೆಗಳೆಲ್ಲ ಮುಳ್ಳುಗಳಾಗಿ ಕನ್ವರ್ಟ್ ಆಗಿ ಆ ಕಲರ್ ಚೇಂಜ್ ಆಗಿ ಸ್ಟೆಮ್ ಅಂದ್ರೆ ಕಾಂಡಕ್ಕೆ ಗ್ರೀನ್ ಕಲರ್ ಬರುತ್ತೆ. ಆ ಕಾಂಡ ಅಲ್ಲಿ ಫೋಟೋಸಿಂಥಸಿಸ್ ಅಂದ್ರೆ ಆಹಾರ ಪ್ರೊಡಕ್ಷನ್ ಕಾಂಡದಲ್ಲಾಗುತ್ತೆ. ನೋಡಿ, ಅದು ಯಾವ ತರ ಅಲ್ಲಿ ಅಡಾಪ್ಟೇಷನ್ ಆಗುತ್ತೆ ಅನ್ನೋದನ್ನ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಇದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂತ ಇದೆಯಲ್ಲ, ಈ ಟೆಕ್ನಿಕಲಿ ಅದ್ರ ಬಗ್ಗೆ ತಿಳ್ಕೋಬಹುದು. ಇನ್ನ ಬಿಹೇವಿಯರಲ್ ಅಡಾಪ್ಟೇಷನ್. ಬಿಹೇವಿಯರಲ್ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಚೇಂಜ್ ಮಾಡ್ಕೊಳ್ಳೋದು, ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳೋದು. ಅಂದ್ರೆ ಏನ್ ಮಾಡೋದು, ಸೆಟ್ ಆಗಲ್ಲ,
ಒಂದು ಜಾಗದಲ್ಲಿ ಸೆಟ್ ಆಗದಿರೋದಕ್ಕೆ ಏನು ಮಾಡುತ್ತೆ, ಮೈಗ್ರೇಷನ್ ಆಗುತ್ತೆ. ಸ್ನೇಹಿತರೆ, ನೀವು ನಿಮಗೆ ಗೊತ್ತಿರ್ಬೋದು, ಅಮೂರ್ ಫಾಲ್ಕನ್ ಅನ್ನೋ ಒಂದು ಪಕ್ಷಿ, ಸೈಬೀರಿಯಾದ ಒಂದು ಪಕ್ಷಿ ಇಂಡಿಯಾದಲ್ಲಿ ನಾಗಾಲ್ಯಾಂಡಿನ ಒಂದು ಪ್ಲೇಸಿಗೆ ಬಂದು ಸುಮಾರು ಒಂದು 3 ತಿಂಗಳ ಕಾಲ ಅಲ್ಲೇ ಇರ್ತವೆ. ಯಾಕಿರ್ತಾವಪ್ಪ ಅಂದ್ರೆ, ಸೈಬೀರಿಯಾದಲ್ಲಿರುವಂತ ಕೋಲ್ಡ್, ಅತಿ ಹೆಚ್ಚು ಏನು ಕೋಲ್ಡ್ ಇರುತ್ತಲ್ಲ, ಅದಕ್ಕೆ ತಡ್ಕೊಳಕ್ ಆಗದಕ್ಕೆ ಅದು ಇಲ್ಲಿ ನಾಗಾಲ್ಯಾಂಡಲ್ಲಿ ಬಂದು ವಾಸ ಮಾಡ್ತವೆ. ಈ ತರ ಬೇರೆ ಬೇರೆ ಜೀವಿಗಳು ಅಲ್ಲಿ ಏನ್ ಅಡಾಪ್ಟ್ ಆಗೋದಿಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಮೈಗ್ರೇಟ್ ಆಗುತ್ತೆ. ಬೇರೆ ಬೇರೆ ಸ್ಪೀಸಿಗಳು ಇರ್ತವೆ, ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಟೆಕ್ನಿಕ್, ಸಿನ್ ಎಕಾಲಜಿ. ನೀವು ಆರ್ಕ್ಟೆಕಾಲಜಿಲಿ ಓದಿದ್ದೀರಾ. ಆರ್ಕ್ಟೆಕಾಲಜಿ ಅಂದ್ರೆ ಏನು, ಸಿನ್ ಎಕಾಲಜಿ ಅಂತ 2 ಟೈಪ್ ಅಲ್ಲಿ ಇದು 2ನೇ ಟೈಪ್. ಇಲ್ಲಿ ಏನಪ್ಪಾ ಅಂದ್ರೆ, ಇಂಟ್ರಾಕ್ಟ್ ವಿತ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆಸ್ ಎ ಗ್ರೂಪ್. ಅಲ್ಲಿ ಇಂಡಿವಿಜುವಲ್ ಸ್ಪೀಸಿಸ್ ಬಂದಿತ್ತು, ಇಲ್ಲಿ ಆಸ್ ಗ್ರೂಪ್ ಅಲ್ಲಿ ಬರುತ್ತೆ. ಅಂದ್ರೆ ಮನುಷ್ಯ ಅಂದ್ರೆ ಅಲ್ಲಿ ಆರ್ಕ್ಟೆಕಾಲಜಿಲಿ ಒಬ್ಬ ವಾತಾವರಣ ಅಥವಾ ಪರಿಸರದೊಂದಿಗೆ ಯಾವ ರೀತಿ ಹೊಂದಾಣಿಕೆ ಹೊಂದಿರ್ತಾನೆ, ಇಲ್ಲಿ ಬಂದ್ರೆ ಜನರು ಅಂದ್ರೆ ಮನುಷ್ಯರು ಎಲ್ಲರೂ ಪರಿಸರದಲ್ಲಿ ಯಾವ ರೀತಿ ಹೊಂದಾಣಿಕೆ ಹೊಂದಿರ್ತಾರೆ ಅದನ್ನ ಸಿನ್ ಎಕಾಲಜಿಲಿ ಓದ್ತಾರೆ. ಮತ್ತೆ ಈ ಸಿನ್ ಎಕಾಲಜಿನ ಬಯಾಲಜಿಕಲ್ ಇಂಟ್ರಾಕ್ಷನ್ಸ್ ಅಂತಾನು ಕರೀತಾರೆ. ಇದರಲ್ಲಿ 2 ಟೈಪ್ ಇದೆ ಸ್ನೇಹಿತರೆ, ಒಂದು ಪಾಸಿಟಿವ್ ಇಂಟ್ರಾಕ್ಷನ್ಸ್, ಒಂದು ನೆಗೆಟಿವ್ ಇಂಟ್ರಾಕ್ಷನ್ಸ್. ಅಂದ್ರೆ ಯಾವುದೇ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಒಂದೇ ತರ ಜೀವಿಗಳು ಒಂದು ಗ್ರೂಪ್ ಅಲ್ಲಿ ಇಂಟ್ರಾಕ್ಟ್ ಮಾಡಿದಾಗ ಎರಡೂ ಜೀವಿಗಳಿಗೂ ಪಾಸಿಟಿವ್ ಆದ್ರೆ ಪಾಸಿಟಿವ್ ಇಂಟ್ರಾಕ್ಷನ್ಸ್, ಯಾವುದೇ ಒಂದ್ ಜೀವಿಗೆ ಇಂಟ್ರಾಕ್ಷನ್ ಅಂದ್ರೆ ನೆಗೆಟಿವ್ ಆದ್ರೂ ಅದು ನೆಗೆಟಿವ್ ಇಂಟ್ರಾಕ್ಷನ್ಸ್. ಇಲ್ಲಿ ನೋಡಿ, ಬಯೋಟಿಕ್ ಇಂಟ್ರಾಕ್ಷನ್ಸ್ ಅಲ್ಲಿ ಯಾವ್ಯಾವ ಜೀವಿಗಳಿಗೆ 2 ಜೀವಿಗಳು ಇಂಟ್ರಾಕ್ಟ್ ಆದಾಗ ಯಾವ ತರ ಅಡ್ವಾಂಟೇಜ್ ಆಗುತ್ತಾ, ಡಿಸ್ಅಡ್ವಾಂಟೇಜ್ ಆಗುತ್ತಾ ಇಲ್ಲಿ ನೋಡ್ಬೋದು. ಮ್ಯೂಚುವಲಿಸಮ್ ಫಸ್ಟ್ ಒನ್. ಮ್ಯೂಚುವಲ್ ಅಂದ್ರೆ ಎರಡಕ್ಕೂ ಪಾಸಿಟಿವ್ ಆಗೋದು. ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಜೇನುಹುಳ ಮತ್ತೆ ಹೂವದಲ್ಲಿ ಮಕರಂದನ ಜೇನುಹುಳ ತಗೊಳುತ್ತೆ, ಮತ್ತೆ ಹೂವಾಗೆ ರೀಪ್ರೊಡಕ್ಟಿವ್ಗೆ ಅದು ಯೂಸ್ ಆಗುತ್ತೆ. ಅಂದ್ರೆ ಎರಡಕ್ಕೂ ಪಾಸಿಟಿವ್ ಆಯ್ತು, ಅದು ಮ್ಯೂಚುವಲಿಸಮ್. ಇನ್ನ ಕಮೆನ್ಸನಿಸಮ್, ಒಂದು ಜೀವಿಗೆ ಪಾಸಿಟಿವ್ ಆಗುತ್ತೆ, ಮತ್ತೊಂದು ಜೀವಿಗೆ ಅದು ಏನೂ ಯೂಸ್ ಆಗಲ್ಲ, ನ್ಯೂಟ್ರಲ್. ಒಂದು ಪಾಸಿಟಿವ್, ಒಂದು ನ್ಯೂಟ್ರಲ್, ಅದನ್ನ ಕಮೆನ್ಸಲಿಸಮ್ ಅಂತ ಹೇಳ್ತಾರೆ. ಇನ್ನ ಅಮೆನ್ಸಲಿಸಮ್ ಅಂದ್ರೆ ಒಂದು ನ್ಯೂಟ್ರಲ್ ಇರುತ್ತೆ, ಏನೂ ಯೂಸ್ ಆಗಲ್ಲ, ಮತ್ತೊಂದಕ್ಕೆ ನೆಗೆಟಿವ್ ಗ್ರೋತ್ ಆಗುತ್ತೆ. ಅಂದ್ರೆ ಹೆಂಗಾಗುತ್ತಪ್ಪ ಅಂದ್ರೆ, ನೀವು ನೋಡಿರ್ಬೇಕು, ಒಂದು ಮರದ ಕೆಳಗಡೆ ಚಿಕ್ಕ ಪುಟ್ಟ ಚಿಕ್ಕ ಒಂದು ಏನು ಗಿಡಗಳು ಬೆಳಿತಾವಲ್ಲ, ಅವು ಸರಿಯಾದ ಬೆಳಕು ಅದು ಬೀಳ್ದಂಗೆ ಆ ಗಿಡಗಳು ಬೆಳೆಯೋದಿಲ್ಲ ಸರಿಯಾಗಿ, ಅಂದ್ರೆ ಅದಕ್ಕೆ ನೆಗೆಟಿವ್ ಗ್ರೋತ್ ಆಯ್ತು, ಸರಿನಾ? ಅದು ಅಮೆನ್ಸಲಿಸಮ್. ಇನ್ನ ಕಾಂಪಿಟೇಷನ್ ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋರು, ಕಾಂಪಿಟೇಷನ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಕಾಂಪಿಟೇಷನ್ ಅಂದ್ರೆ ನೀವ್ ಹೆಂಗ್ ಒಂದು ಪೋಸ್ಟಿಗೆ ಎಷ್ಟೊಂದ್ ಜನ ಹೊಡೆದಾಡ್ತಿದ್ರಲ್ಲ, ಆ ತರ 2 ಪ್ರಾಣಿಗಳು ಇಂಟ್ರಾಕ್ಟ್ ಮಾಡಿ ಎರಡಕ್ಕೂ ಹಾನಿ ಆಗ್ತವೆ, ಎರಡೂ ಅದರ ಹ್ಯಾಬಿಟೇಟ್ ನ ಕಳ್ಕೊಳ್ಳುತ್ತೆ, ಅದನ್ನ ಕಾಂಪಿಟೇಷನ್ ಅಂತ ಕರೀತಾರೆ. ಇನ್ನ ಪ್ರಿಡೇಟೇಷನ್ ನೋಡಿ, ಯಾವುದೇ ಒಂದು ಜೀವಿ, ಈಗ ನೀವು ಹುಲಿ, ಸಿಂಹ ಈ ತರ ಜೀವಿಗಳು ನೋಡಿರ್ಬೋದು, ಅವು ಜಿಂಕೆಗಳು ಮತ್ತಿನ್ನಿತರ ಪ್ರಾಣಿಗಳು ಅವಿಲ್ಲ ಅಂದ್ರೆ ಅವು ಬದುಕೋದಿಲ್ಲ, ಅವನ್ನ ಸಾಯಿಸಿ ಇವು ಬದುಕ್ತವೆ. ಅವಾಗ ಏನಾಗುತ್ತೆ, ಒಂದಕ್ಕೆ ನೆಗೆಟಿವ್ ಆಗುತ್ತೆ, ಹುಲಿಗಳಿಗೆ ಪಾಸಿಟಿವ್ ಆಗುತ್ತೆ, ಇದು ಪ್ರಿಡೇಟೇಷನ್. ಇನ್ನ ಪ್ಯಾರಾಸಿಟಿಸಮ್, ಇಲ್ಲೇನಾಗುತ್ತೆ ಅಂದ್ರೆ ಒಂದು ಪಾಸಿಟಿವ್ ಆಗುತ್ತೆ, ಇನ್ನೊಂದು ಅದರ ಒಂದು ಹ್ಯಾಬಿಟೇಟ್ ನ ಕಳ್ಕೋಬಹುದು, ಮತ್ತೆ ಹ್ಯಾಬಿಟೇಟ್ ನ ಕಳ್ಕೊಂಡೇನು ಇರ್ಬೋದು. ಈ ತರ ಇವೆರಡರಲ್ಲಿ ಅದೇ ಡಿಫ್ರೆನ್ಸ್ ಇರುತ್ತೆ ನೋಡಿ ಸ್ನೇಹಿತರೆ. ಈ 3 ಏನಿದೆಯಲ್ಲ, ಈ 3 ನೆಗೆಟಿವ್ ಇಂಟ್ರಾಕ್ಷನ್ಸ್, ಈ 3 ಏನಿದೆಯಲ್ಲ ಅದರ ಇವೆರಡು ಪಾಸಿಟಿವ್, ಇಲ್ಲಿ ನ್ಯೂಟ್ರಲ್ ಬರುತ್ತೆ ನೋಡಿ, ಇದು ನೆಗೆಟಿವ್, ಇದು ನ್ಯೂಟ್ರಲ್, ಇವೆರಡು ಮಾತ್ರ ಪಾಸಿಟಿವ್ ಇಂಟ್ರಾಕ್ಷನ್ಸ್. ಇನ್ನ ನೀಶ್ ನೋಡಿ, ಎಕಾಲಜಿಕಲ್ ನೀಶ್ ಅಂದ್ರೆ ಇಟ್ ಇನ್ವಾಲ್ವ್ಸ್ ನಾಟ್ ಓನ್ಲಿ ಫಿಸಿಕಲ್ ಸ್ಪೇಸ್ ಆಕ್ಯುಪೈಡ್ ಬೈ ಸ್ಪೀಸೀಸ್ ಬಟ್ ಆಲ್ಸೋ ಫಂಕ್ಷನಲ್ ರೋಲ್ಸ್ ಇನ್ ದ ಕಮ್ಯುನಿಟಿ. ಯಾವುದೇ ಒಂದು ಜೀವಿ ಯಾವುದೇ ಒಂದು ಜಾಗನ ಆಕ್ಯುಪೈ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ, ಪ್ರತಿಯೊಂದು ಜೀವಿಯು ಆ ವಾತಾವರಣದಲ್ಲಿ, ಆ ಪರಿಸರದಲ್ಲಿ ಅದಕ್ಕೆ ಅಂತ ಆದಂತ ಒಂದು ರೋಲ್ ಇರುತ್ತೆ. ಆ ಕಮ್ಯುನಿಟಿನಲ್ಲಾಗ್ಲಿ, ಆ ವಾತಾವರಣದಲ್ಲಿ
ಅದಕ್ಕೆ ಅಂತ ಒಂದು ರೋಲ್ ಇರುತ್ತೆ, ಅದೇನ್ ಕೆಲಸ ಮಾಡಬೇಕು ಅಂತ ಫಿಕ್ಸ್ ಆಗಿರುತ್ತೆ. ಅದು ಅದರ ನೀಶ್ ಅಷ್ಟೇ. ನೀಶ್ ಅಂದ್ರೆ ಇದ್ದಲ್ಲಿ 3 ಟೈಪ್ ಇರುತ್ತೆ. ಅದು ಹ್ಯಾಬಿಟೇಟ್ ನೀಶ್ ಅಂದ್ರೆ ಅದು ಎಲ್ಲಿ ಬೆಳಿಬೇಕು, ಅದ್ರ ಹ್ಯಾಬಿಟೇಟ್ ಯಾವ ತರ ಇರಬೇಕು, ಅದು ಹ್ಯಾಬಿಟೇಟ್ ನೀಶ್. ಫುಡ್ ನೀಶ್ ಅಂದ್ರೆ ಇದು ಯಾವ ತರ ಫುಡ್ಗಳನ್ನ ತಿನ್ನಬೇಕು, ಯಾವ ರೀತಿ ಇದ್ರ ಆಹಾರ ಇರುತ್ತೆ, ಇದು ಫುಡ್ ನೀಶ್. ಅದಾದ್ಮೇಲೆ ರಿಪ್ರೊಡಕ್ಟಿವ್ ನೀಶ್, ಯಾವ ತರ ಇದ್ರ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಇರುತ್ತೆ, ಇದು ರಿಪ್ರೊಡಕ್ಟಿವ್ ನೀಶ್. ಇನ್ನ ಎಕಾಲಜಿಕಲ್ ಸಿಗ್ನಿಫಿಕೆಂಟ್ ಸ್ಪೀಸೀಸ್ ನೋಡಿ, ಕೆಲವೊಂದು ಜೀವಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇಲ್ಲಿ ನೋಡಿ ಫಸ್ಟ್ ಕೀಟೋನ್ ಸ್ಪೀಸೀಸ್. ಕೀಸ್ಟೋನ್ ಸ್ಪೀಸೀಸ್ ಅಲ್ಲಿ ಸಪೋಸ್ ಇವಾಗ ಟೈಗರ್ ಅಂದ್ಕೊಳ್ಳಿ, ಯಾವುದೇ ಒಂದು ಕಾಡಲ್ಲಿ ಬರೀ ಜಿಂಕೆಗಳು ಜಾಸ್ತಿ ಆಗ್ಬಿಟ್ರೆ ಆ ಕಾಡು ಪೂರ್ತಿ ಬರದಾಗಿ ಅದು ಪೂರ್ತಿ ಮರುಭೂಮಿ ಆಗ್ಬಿಡುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, US ಅಲ್ಲಿ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಒಂದಿದೆ. ಆ ನ್ಯಾಷನಲ್ ಪಾರ್ಕ್ ಮೊದಲು ಅನೌನ್ಸ್ ಆಗ್ಬೇಕಾದ್ರೆ ಅದೊಂದು ನ್ಯಾಷನಲ್ ಪಾರ್ಕ್, ಗ್ರೀನ್ ನ್ಯಾಷನಲ್ ಪಾರ್ಕ್ ಆಗಿದ್ದು, ಅದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂದ್ರೆ ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ತೋಳಗಳೇನಿರ್ತಾವಲ್ಲ, ಆ ತೋಳಗಳು ಅಂದ್ರೆ ಅಲ್ಲಿ ಹ್ಯಾಬಿಟೇಟ್ ಲಾಸ್ ಆಗುತ್ತೆ ತೋಳಗಳದು. ಆ ಹ್ಯಾಬಿಟೇಟ್ ಲಾಸ್ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಜಿಂಕೆಗಳು ಆ ಪೂರ್ತಿ ಕಾಡನ್ನೇ ನಾಶ ಮಾಡ್ಬಿಡ್ತವೆ. ಅದು ಪೂರ್ತಿ ಯೆಲ್ಲೋ ಕಲರ್ ಅಲ್ಲಿ ಕಾಣುತ್ತೆ. ಅದಕ್ಕೆ ಆ ನ್ಯಾಷನಲ್ ಪಾರ್ಕ್ ನ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಅದು ಫಸ್ಟ್ ನ್ಯಾಷನಲ್ ಪಾರ್ಕ್ ನೋಡಿ. ಅಂದ್ರೆ ಯಾವುದೇ ಒಂದು ಜೀವಿ ಅಂದ್ರೆ ಟೈಗರ್ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಯಾವುದೇ ಒಂದು ಕಾಡಲ್ಲಿ ಟೈಗರ್ ಇಲ್ಲ ಅಂದ್ರೆ ಅದು ಬರ್ದಾಗ ಹೋಗ್ಬಿಡುತ್ತೆ. ಅದೇ ತರ ಇನ್ನೊಂದು ಡುಗಾಂಗ್ ಕೌಸ್ಕಿ ಅಂದ್ರೆ ಸೀಕವ್ ಅಂತ ಬರುತ್ತೆ, ಅದೊಂದು. ಅದಾದ್ಮೇಲೆ ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತ. ಫ್ಲಾಗ್ಶಿಪ್ ಅಂದ್ರೆ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಬ್ರಾಂಡ್ ಅಂಬಾಸಡರ್ ಅಂತ. ಅಂದ್ರೆ ಈಗ ಎಲಿಫೆಂಟ್, ಯಾವುದೇ ಒಂದು ಕಾಡಲ್ಲಿ ಆನೆ ಒಂಥರ ಬ್ರಾಂಡ್ ಅಂಬಾಸಡರ್ ಇದ್ದಂಗೆ. ಮತ್ತೆ ಅಂಬ್ರೆಲಾ ಸ್ಪೀಸೀಸ್ ಅಂದ್ರೆ ಇವು ಯಾವುದೇ ಒಂದು ಜೀವಿಯನ್ನ ಉಳಿಸೋದಕ್ಕೋಸ್ಕರ ಒಂದು ಪೂರ್ತಿ ಒಂದು ಏರಿಯಾದನ್ನೇ, ಒಂದು ಲೊಕ್ಯಾಲಿಟಿಯನ್ನೇ ಏನು ಪ್ರೊಟೆಕ್ಟ್ ಮಾಡ್ತಾರಲ್ಲ, ಅದನ್ನ ಅಂಬ್ರೆಲಾ ಸ್ಪೀಸೀಸ್. ಆ ಸ್ಪೀಸೀಸ್ಗಳನ್ನ ಅಂಬ್ರೆಲಾ ಸ್ಪೀಸೀಸ್ ಅಂತ ಕರೀತಾರೆ. ಇನ್ನ ಫೌಂಡೇಶನ್ ಸ್ಪೀಸೀಸ್ ಅಂದ್ರೆ ಒಂದು ವ್ಯವಸ್ಥೆ, ಒಂದು ಎಕೋಸಿಸ್ಟಮ್ ಫಾರ್ಮ್ ಆಗಬೇಕು ಅಂದ್ರೆ ಯಾವುದೇ ಒಂದು, ಮೊದಲು ಇವಾಗ ನೋಡಿ ಇಲ್ಲಿ ಕೋರಲ್ ರೀಫ್ಸ್ ಫಾರ್ಮ್ ಆಗಬೇಕು ಅಂದ್ರೆ ಪಾಲಿಪ್ಸ್ ಇರುತ್ತಲ್ಲ, ಇದು ಇಂಪಾರ್ಟೆಂಟ್. ಇದು ಇಲ್ಲಿ ಫೌಂಡೇಶನ್ ಸ್ಪೀಸೀಸ್. ಈ ಕೋರಲ್ ರೀಫ್ಸ್ ಫಾರ್ಮ್ ಆದ್ರೆ ಅದು ಅಕ್ವೆಟಿಕ್ ಅಂದ್ರೆ ಮೀನುಗಳಿಗೆ ಮತ್ತೆ ಜಲಚರ ಬೇರೆ ಜೀವಿಗಳಿಗೆ ಅದು ಆಹಾರವಾಗಿರುತ್ತೆ. ಆ ತರ ಫೌಂಡೇಶನ್ ಸ್ಪೀಸೀಸ್ ಅಂದ್ರೆ ಯಾವುದೇ ಒಂದು ಜೀವಿ ಬೇರೆ ಇನ್ನಿತರ ಎನ್ವಿರಾನ್ಮೆಂಟ್ ನ ಮುಂದೆ, ಅದು ಅಂದ್ರೆ ಯಾವುದೇ ಎನ್ವಿರಾನ್ಮೆಂಟ್ ಎಕಾಲಜಿ ಇರಬೇಕು ಅಂದ್ರೆ ಅದು ಫೌಂಡೇಶನ್ ಸ್ಪೀಸಿ ಅಂದ್ರೆ ಮೊದಲನೇ ಸ್ಪೀಸಿ ಆಗಿರಬೇಕು. ಇನ್ನೊಂದು ಇಂಡಿಕೇಟರ್ ಸ್ಪೀಸೀಸ್ ಅಂತ. ಇಂಡಿಕೇಟರ್ ಸ್ಪೀಸೀಸ್ ಅಂದ್ರೆ ಆ ಒಂದು ಸ್ಪೀಸೀಸ್ ಅದರ ರಿಚ್ನೆಸ್, ಅದರ ಈವೆನ್ನೆಸ್, ಅಂದ್ರೆ ರಿಚ್ನೆಸ್ ಈವನ್ನೆಸ್ ಮುಂದೆ ನಾವು ನೋಡಬಹುದು. ಆ ಸ್ಪೀಸೀಸ್ ಒಂದು ರಿಚ್ನೆಸ್ ಏನಿರುತ್ತೆ ಅದ್ರ ಮೇಲೆ ಆ ಒಂದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು, ಬೇರೆ ಯಾವುದೇ ಒಂದು ಏರಿಯಾನ ಇದು ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಆ ಕೋರಲ್ ರೀಫ್ ಏನಾದ್ರು ನೀವು ನೋಡಿರ್ಬೋದು, ಕೋರಲ್ ರೀಫ್ ಫುಲ್ ಆ ಕಲರ್ ಏನಾದ್ರು ಬೆಳ್ಳಗಾಗಿದ್ರೆ ಕೋರಲ್ ರೀಫ್ ಅದು ಡೇಂಜರ್ ಅಲ್ಲಿ ಇದೆ ಅಂತ. ಅಂದ್ರೆ ಅಕ್ವಾಟಿಕ್ ಸಿಸ್ಟಮೇ ಅಲ್ಲಿ ಡೇಂಜರ್ ಅಲ್ಲಿ ಇದೆ ಅಂತ. ಈ ತರ ಇಂಡಿಕೇಟ್ ಮಾಡುವಂತ ಸ್ಪೀಸೀಸ್ಗಳನ್ನ ಇಂಡಿಕೇಟರ್ ಸ್ಪೀಸೀಸ್ ಅಂತ ಕರೀತಾರೆ. ಓಕೆ, ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಎಲ್ಲಾ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪಬ್ಲಿಷ್ ಆಗ್ತವೆ, ಎಲ್ಲರೂ ದಯವಿಟ್ಟು ನೋಡಿ.